ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚಿನಿಂದಲೂ ಜಾತಿ ಗಣತಿ ಅಂತ ಮಾತನಾಡ್ತಿದ್ದಾರೆ. ಅಫ್ಕೋರ್ಸ್ ಕಾಂಗ್ರೆಸ್ಸಿನ ಇವತ್ತಿನ ರಾಷ್ಟ್ರದ LOP ಆಗಿರುವ ಲೀಡರ್ ಆಫ್ ಅಪೋಸಿಷನ್ ಆಗಿರುವ ರಾಹುಲ್ ಗಾಂಧಿ ಹೋದ ಕಡೆ ಪತ್ರಕರ್ತರನ್ನು ಬಿಡದೆ ನಿಮ್ಮ ಜಾತಿ ಯಾವುದು ಅಂತ ಕೇಳ್ತಾರೆ. ಈ ರಾಜ್ಯದಲ್ಲಿ ರಾಜ್ಯದ ಬೆಳವಣಿಗೆ ಏನಾಗಿದೆ, ಬೆಲೆ ಏರಿಕೆಯ ಕುರಿತಂತೆ ಮಾತನಾಡಿ ಅಂದರೆ ಜಾತಿಯ ಕುರಿತಂತೆ ಮಾತನಾಡುವಂಥ ಅತ್ಯಂತ ಕೆಟ್ಟ ಸ್ಥಿತಿ ಬಂದೋಗಿದೆ. ಎರಡನೇದು, ಜಾತಿ ಗಣತಿ ಮಾಡಿದ್ದೀವಿ ಅಂತ ಸರ್ಕಾರ ಹೇಳ್ತಾರೆ, ಆದರೆ ಸುಮ್ಮನೆ ಹೋಗಿ ನೀವು ಮಂಡ್ಯದಲ್ಲೇ ಜನರನ್ನು ಕೇಳಿ ನೋಡಿ ಯಾರ್ಯಾರ ಮನೆಗೆ ಗಣತಿಗೆ ಬಂದಿದ್ದಾರೆ ಅಂತ ಕೇಳಿದ್ರೆ ಮನೆಗೆ ಬಂದಿಲ್ಲ, ಕೂತು ಜಾಗದಲ್ಲೇ ಒಂದಷ್ಟು ಜನ ಇದನ್ನು ಬರೆದಿರೋ ಥರ ನಡೆದಿರುವಂಥ ಒಂದು ಸಂಗತಿ ನಡೆದಿದೆ. ಇನ್ನು ಮೂರನೇದು, ಒಂದಷ್ಟು ಜನರನ್ನ ಸಂಖ್ಯೆಯಲ್ಲಿ ಜಾಸ್ತಿ ಇದ್ದಾರೆ ಅಂತ ತೋರಿಸುವಂಥ ಪ್ರಕ್ರಿಯೆ. ನಿಮ್ಗೆ ಗೊತ್ತಿರಬೇಕು, ಇಲ್ಲಿ ಈ ಬಾರಿ ಬಜೆಟನ್ನು ಮಂಡಿಸಿದಾಗ ಮುಸಲ್ಮಾನರಿಗೆ ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೊಂದು ಕೊಡುಗೆಯನ್ನು ಕೊಟ್ಟಾಗ ಒಬ್ಬ ಮುಸ್ಲಿಂ ಲೀಡರ್ ಹೇಳಿದರು, ನಾವು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಂಖ್ಯೆ ದೊಡ್ಡದಾಗಿದೆ, ಇದಕ್ಕೆ ನಮಗೆ ದೊಡ್ಡ ಸಂಖ್ಯೆಯಲ್ಲಿ ಬರಲೇಬೇಕು ಅಂತ ಅವ್ರು ಹೇಳಿದ್ದಿತ್ತಲ್ಲ. ಇವೆಲ್ಲವೂ ಕೂಡ ಯಾವುದೋ ಒಂದು ಷಡ್ಯಂತ್ರದ ಮುನ್ಸೂಚನೆ ಅಂತ ನನಗನ್ಸುತ್ತೆ. ಈ ಕಾರಣಕ್ಕೆ ಇದೇನು ಜಾತಿ ಗಣತಿ ನಡೀತಿದೆ ಇದ್ರ ಕುರಿತಂತೆ ರಾಜ್ಯಾದ್ಯಂತ ಒಂದು ಪ್ರಬಲವಾಗಿರುವಂಥ ವಿರೋಧ ವ್ಯಕ್ತ ಆದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಅನ್ಸುತ್ತೆ. ಇದು ಇಡೀ ದೇಶದಲ್ಲೇ ಅವ್ರು ಮಾಡ್ತಾ ಇರುವಂಥ ಒಂದು ದೊಡ್ಡ ಷಡ್ಯಂತ್ರದ ಭಾಗ. ಎಲ್ಲೆಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ಗಳಿದೆಯೋ ಅಲ್ಲಿ ಹಿಂದೂಗಳನ್ನು ಜಾತಿಯ ಹೆಸರಲ್ಲಿ ಡಿವೈಡ್ ಮಾಡಬೇಕು ಮತ್ತು ಮುಸಲ್ಮಾನರನ್ನ ಒಗ್ಗಟ್ಟಾಗಿ ಇರಿಸಬೇಕು ಅಂತ. ನಿಮಗೂ ಗೊತ್ತಿದೆ, ಒಂದು ಜಾತಿ ಗಣತಿ ಮಾಡಿದಾಗ ಅದರಲ್ಲಿ ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಲಿಂಗಾಯತರು ಮತ್ತು ವೀರಶೈವರು ಪ್ರತ್ಯೇಕ ಮಾಡಿದ್ದಾರೆ. ಅದಾದ ನಂತರ ಪ್ರತಿಯೊಂದು ಜಾತಿಯಾಗಿ ಹಿಂದೂಗಳನ್ನು ಡಿವೈಡ್ ಮಾಡ್ತಾರೆ. ನನಗೆ ಆಶ್ಚರ್ಯ ಆಯಿತು, ಈಗ ತಾನೇ ವೇದಿಕೆ ಮೇಲೆ ಇದ್ದೊಬ್ರು ಹೇಳ್ತಿದ್ರು, ಬ್ರಾಹ್ಮಣರನ್ನೂ ಕೂಡ ಅವರು ಕ್ರೈಸ್ತ ಬ್ರಾಹ್ಮಣರು ಅಂತ ಬೇರೆ ಬೇರೆ ಬ್ರಾಹ್ಮಣರಲ್ಲಿರುವಂಥ ಬೇರೆ ಬೇರೆ ಜಾತಿಯನ್ನು ಒಡೆದು ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತೆಲ್ಲ ಅವ್ರು ಹೇಳ್ತಾ ಇದ್ರು. ಇವೆಲ್ಲವನ್ನು ನೋಡಿದರೆ ಇದು ವ್ಯವಸ್ಥಿತವಾಗಿ ಹಿಂದೂಗಳು ಏನು ಒಗ್ಗಟ್ಟಾಗಿ ಏಕ್ ಹೇ ತೋ ಸೇಫ್ ಹೇ ಎನ್ನುವಂಥ ಈ ದೇಶದ ಪ್ರಧಾನಮಂತ್ರಿಯ ಮಾತೇನಿದೆ, ಹಾಗೆ ಹಿಂದೂಗಳನ್ನು ಒಗ್ಗಟ್ಟಾಗ್ಲಿಕ್ಕೆ ಬಿಡಬಾರ್ದು ಎನ್ನುವಂಥ ದೊಡ್ಡ ಷಡ್ಯಂತ್ರ ಅಂತ ಡೆಫಿನೆಟ್ಲಿ ಅನ್ಸುತ್ತೆ. ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಯಾವಾಗ ಕಾಂಗ್ರೆಸ್ ಬಂದಿದೆಯೋ ಅದು ತನಗೆ ವೋಟ್ ಬ್ಯಾಂಕ್ ಆಗಿರುವಂಥವ್ರನ್ನ ಬಲಪಡಿಸಿಕೊಳ್ಳುವಂಥ ಅನೇಕ ಕೆಲಸಗಳನ್ನು ಮಾಡುತ್ತೆ. ಕರ್ನಾಟಕದಲ್ಲೂ ಹಾಗೊಂದು ಮಾಡಿದೆ. ಯಾಕೆಂದರೆ ಚುನಾವಣೆ ಇನ್ನು ಕೆಲವು ವರ್ಷಗಳಲ್ಲಿ ಮತ್ತೆ ಚುನಾವಣೆ ಬರುತ್ತೆ. ಬರೋಕ್ಕಿಂತ ಮುಂಚೆ ಜನ ಈ ಬೆಲೆ ಏರಿಕೆಯನ್ನು, ಈ ಕಾಂಗ್ರೆಸ್ನ ದುರಾಡಳಿತದಿಂದ ಅವ್ರು ಕೊಟ್ಟ ಗ್ಯಾರಂಟಿಗಳೆಲ್ಲ ಕೈ ಕೊಟ್ಟಿರೋದ್ರಿಂದ ಆಗಿರುವಂಥ ಈ ತೊಂದರೆಗಳನ್ನು ಮರೆತು ಬಿಡಬೇಕು, ಜನ ತಮ್ಮಲ್ಲೇ ತಾವು ಕಿತ್ತಾಡ್ತಾ ಇರಬೇಕು ಎನ್ನುವಂಥ ಒಂದು ಪ್ರಕ್ರಿಯೆಯನ್ನು ಹುಟ್ಟಾಕ್ಲಿಕ್ಕೆ ಹೊರಟಿದ್ದಾರೆ. ಡೆಫಿನೆಟ್ಲಿ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಾಬ್ಲಮ್ ಅನ್ನು ಕೊಡುತ್ತೆ ಅಂತ ನನಗನ್ಸುತ್ತೆ.